ಇನ್ನು ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಸುಂಟಿಕೊಪ್ಪದಲ್ಲಿ ಸಂತೆ ದಿನವಾದ ನಿನ್ನೆ ಕೋಳಿ ಮಾಂಸದ ಅಂಗಡಿಗಳಲ್ಲಿ ಗ್ರಾಹಕರು ಇಲ್ಲದೆ ಕೆಲ ಅಂಗಡಿಗಳು ಬಿಕೋ ಎನ್ನುತ್ತಿರುವಂತಹ ದೃಶ್ಯಗಳು ಸರ್ವೇ ಸಾಮಾನ್ಯ ಆಗಿತ್ತು. ನಾಟಿ ಕೋಳಿಗಳಿಗೆ ಬೇಡಿಕೆ ಇರೋದ್ರಿಂದ ಕೆಲ ಗ್ರಾಹಕರು ನಾಟಿ ಕೋಳಿಯ ಮೊರೆ ಹೋಗ್ತಾ ಇದ್ದಾರೆ. ಈ ಕುರಿತು ನಮ್ಮ ಮಡಿಕೇರಿ ಪ್ರತಿನಿಧಿ ಮಲ್ಲಿಕಾರ್ಜುನ್ ಸ್ಥಳದಿಂದ ನೀಡಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ರಾಜ್ಯಾದ್ಯಂತ ಹಕ್ಕಿಜ್ವರದ ಭೀತಿ ಎಲ್ಲೆಡೆ ಕಾಡ್ತಾ ಇದೆ. ಅದರಂತೆ ರಾಜ್ಯಾದ್ಯಂತ ಏನು ಚಿಕನ್ ಪ್ರಿಯರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಚಿಕನ್ನನ್ನು ತಿನ್ನಲಿಕ್ಕೆ ಹಿಂದೆಟಕ್ಕೆ ಕೂಡ ಆಗ್ತಾ ಇದ್ದಾರೆ. ಅದರಂತೆ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡಲಿಕ್ಕೆ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಸುಂಟಿಕೊಪ್ಪ ಗ್ರಾಮಕ್ಕೂ ಕೂಡ ಬಂದಿದ್ದೀನಿ. ಈ ಒಂದು ಗ್ರಾಮದಲ್ಲಿ ಇವತ್ತು ಸಂತೆ ದಿನ ಕೂಡ ಆಗಿರ್ತಕ್ಕಂಥದ್ದು. ಸುತ್ತಮುತ್ತ ಇರತಕ್ಕಂಥ ಸಾಕಷ್ಟು ಕಾರ್ಮಿಕರು ವರ್ಗದವರು ಕೂಡ ಇವತ್ತು ಸಂತೆಗೆ ಬಂದಂತಹ ಸಂದರ್ಭದಲ್ಲಿ ನಾನ್ ವೆಜ್ಜನ್ನು ಅಂದರೆ ಚಿಕನ್ನ ತೆಗೆದುಕೊಂಡು ಹೋಗುವಂಥದ್ದು ಕೂಡ ಪರಿಪಾಠವಾಗಿತ್ತು. ಆದರೆ ಈ ಹಕ್ಕಿ ಜ್ವರದ ಭೀತಿ ಯಾವ ರೀತಿ ಪರಿಣಾಮ ಬೀರಿದೆ ಅಂದರೆ ಚಿಕನ್ ಮಾರಾಟ ಮಾಡುವಂಥವ್ರ ಮೇಲೂ ಕೂಡ ಅಡ್ಡ ಪರಿಣಾಮ ಬೀರಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಗ್ರಾಹಕರು ಕೂಡ ಹಲವಾರು ಅಂಗಡಿಗಳ ಬಳಿ ನೋಡಿದ್ರೆ ಗ್ರಾಹಕರು ಅತ್ಯಂತ ಕಡಿಮೆ ಇದ್ದಾರೆ. ಬೆರಳಿಕೆಯಷ್ಟು ಕೂಡ ಜನರು ಬಂದು ಹೋಗ್ತಾ ಇರ್ತಕ್ಕಂಥದ್ದು. ದಿನನಿತ್ಯ ಅಂದರೆ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲೇ ಈ ಒಂದು ಚಿಕನ್ ಸ್ಟಾಲ್ ಕೂಡ ಇರೋದ್ರಿಂದ ಹಲವಾರು ಜನರು ಕೂಡ ಮಡಿಕೇರಿಯತ್ತ ಸಾಕ್ತಿದ್ರು, ಚಿಕನನ್ನು ತೆಗೆದುಕೊಂಡು ಹೋಗ್ತಾಯಿದ್ರು. ಆದರೆ ಇದೀಗ ಏನಿದೆ ಹಕ್ಕಿ ಜ್ವರದ ಭೀತಿ ಯಾವ ರೀತಿ ಉಂಟಾಗಿದೆ ಅಂದರೆ ಒಂದು ರೀತಿ ತಿನ್ನಲಿಕ್ಕೂ ಕೂಡ ಹಿಂದೆಟನ್ನು ಹಾಕ್ತಾಯಿದ್ದಾರೆ. ಇನ್ನೊಂದಷ್ಟು ಜನರು ಕೂಡ ಬರುವಂಥವ್ರು ಬಂದರೂ ಕೂಡ ಕೆಲವೊಂದಷ್ಟು ಅಂದರೆ ಇಲ್ಲಿ ವ್ಯಾಪಾರಸ್ಥರು ಒಬ್ಬರು ಹೇಳ್ತಾಯಿದ್ರು ಫಾರಂ ಕೋಳಿಗೆ ಅಷ್ಟು ಬೇಡಿಕೆ ಇಲ್ದಿದ್ರು ನಾಟಿ ಕೋಳಿ ಫಾರಂ ನಾಟಿ ಏನಿದೆ ಅದಕ್ಕೆ ಒಂದಷ್ಟು ಬೇಡಿಕೆ ಇದೆ. ಹೀಗಾಗಿ ಜನರು ಒಂದಷ್ಟು ಬಂದು ತೆಗೆದುಕೊಂಡು ಕೂಡ ಹೋಗ್ತಾ ಇದ್ದಾರೆ ಅನ್ನೋದು ಅವರ ಮಾತಾಗಿರ್ತಕ್ಕಂಥದ್ದು. ಒಂದು ರೀತಿ ಏನು ಕೋಳಿ ಮಾರಾಟವನ್ನು ಮಾಡುವಂತಹ ವ್ಯಾಪಾರಸ್ಥರಿಗೂ ಮತ್ತೊಂದಷ್ಟು ಗ್ರಾಹಕರು ಒಂದು ರೀತಿ ಹಿಂದೆಟನ್ನು ಹಾಕ್ತಿರೋದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.